ನೋಡಿ ಆ ಎಲೆದು ಕಲರ್ ಎಲ್ಲ ಚೇಂಜ್ ಆಗಿದೆ, ಯೆಲ್ಲೋ ಕಲರ್ ಆಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಮಸಾಲೆ ಎಲ್ಲ ಹಾಕೋದ್ರಿಂದ ಹೀಗೆ ಕೆಂಪು ಕಲರ್ ಬರ್ತದೆ. ಸ್ವಲ್ಪ ಹೀಗೆ ಬೆಂಡ್ ಮಾಡಿದರೆ ಹರಿತದೆ, ಅಷ್ಟು ಸ್ಮೂತ್ ಆಗಿದೆ ನೋಡಿ. ಫ್ರೆಂಡ್ಸ್, ಈ ಎಲೆ ನೋಡಿ ಅಂತೆ ಸ್ವಲ್ಪ ಸ್ಪೆಷಲ್ ಆಗಿದೆ. ಉಪ್ಪಳಿಗೆ ಎಲೆ ಅಂತ ಹೇಳಿ ಇದಕ್ಕೆ ಹೆಸರು. ನೋಡಿ ಮರ ನೋಡಿ ಅಂತ ಎಷ್ಟು ದೊಡ್ಡದಾಗಿದೆ. ಈ ಎಲೆಯಿಂದ ಮೊದಲೆಲ್ಲ ತುಂಬಾ ರೆಸಿಪಿ ಮಾಡ್ತಾಯಿದ್ರು. ನಮ್ಮ ಅಜ್ಜಿಯಂದಿರೆಲ್ಲ ಉಂಟಲ್ಲ, ಈ ಎಲೆಯನ್ನು ಉಪಯೋಗಿಸ್ಕೊಂಡು ತುಂಬ ಬಗೆಯ ರೆಸಿಪಿ ಮಾಡಿದ್ದಾರೆ. ಈ ಎಲೆ ಉಂಟಲ್ಲ, ಇವಾಗಿನವ್ರಿಗೆ ಹೆಚ್ಚಿನವ್ರಿಗೆ ಗೊತ್ತಿರಲಿಕ್ಕೆ ಕೂಡ ಇಲ್ಲ, ಹೆಸರು ಕೂಡ ಹೊಸ್ತಿರ್ಬೋದು. ನಾನು ಈ ಎಲೆಯಿಂದ ಇವತ್ತೊಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತೇನೆ. ಹೆಲ್ದಿ ರೆಸಿಪಿ, ಹಾಗೆಯೇ ಡಿಫ್ರೆಂಟ್ ಆದ ರೆಸಿಪಿ. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇವಾಗ ನಾವು ಉಪ್ಪಳಿಕೆ ಎಲೆಯ ಗಟ್ಟಿಗೆ ಯಾವೆಲ್ಲ ಸಾಮಗ್ರಿ ಹಾಕಬೇಕಂತ ಹೇಳಿ ನೋಡುವ. ಮಸಾಲೆಗೆ ಬೇಕಾಗಿ ನಾನಿಲ್ಲೊಂದು 3 ಚಮಚದಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ. ಹಾಗೆಯೇ 2 ಚಮಚದಷ್ಟು ಜೀರಿಗೆ, 5 ರಿಂದ 6 ಬ್ಯಾಡಗಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಅರಶಿನ, ಹಾಗೆಯೇ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲವನ್ನು ಹೀಗೆ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಒಂದು ಅರ್ಧ ಕಡಿ ತೆಂಗಿನಕಾಯನ್ನು ಹೀಗೆ ತುರಿದಿಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ನಾನು ಕುಚ್ಚಲಕ್ಕಿ ಹಾಗೆಯೇ ಬೆಳ್ತಿಗೆ ಅಕ್ಕಿಯನ್ನು ಒಂದು 8 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಕುಚ್ಚಲಕ್ಕಿ 2 ಲೋಟ ಹಾಕಿದ್ರೆ, ಬೆಳ್ತಿಗೆ ಅಕ್ಕಿ ಅರ್ಧ ಲೋಟದಷ್ಟು ಹಾಕೊಂಡಿದ್ದೇನೆ. ಹಾಗೆಯೇ 1 ಚಮಚದಷ್ಟು ಮೆಂತೆ ಹಾಕೋದ್ರಿಂದ ನಮ್ಮ ಗಟ್ಟಿ ಸ್ವಲ್ಪ ಸ್ಮೂತ್ ಆಗಿ ಬರ್ತದೆ. ಮಸಾಲೆಯನ್ನು ಫಸ್ಟಿಗೆ ನಾವು ರುಬ್ಬಿಕೊಳ್ಳುವ. ತೆಂಗಿನಕಾಯನ್ನು ಹಾಕೊಳ್ತಾ ಇದ್ದೇನೆ. ಈ ಮಸಾಲೆಯನ್ನು ಫಸ್ಟಿಗೆ ರುಬ್ಬಿಕೊಂಡು ನಂತರ ಅಕ್ಕಿಯನ್ನು ರುಬ್ಬಿಕೊಳ್ಬೇಕು. ಕೊತ್ತಂಬರಿ, ಜೀರಿಗೆ, ಬೆಲ್ಲ, ಉಪ್ಪು, ಹುಣಸೆಹಣ್ಣು, ಬ್ಯಾಡಗಿ ಮೆಣಸು ಹೀಗೆ ಕಟ್ ಮಾಡಿ ಹಾಕೊಳ್ಳುವ. ಆವಾಗ ಬೇಗ ಸಣ್ಣ ಆಗ್ತದೆ. ನಾವು ಉಪ್ಪು ಹುಳಿ ಎಲ್ಲ ಹಾಕಿ ಖಡಕ್ಕಾಗಿ ಮಾಡ್ತೇವೆ ಗಟ್ಟಿಯನ್ನು, ಆವಾಗಲೇ ಒಂಥರ ರುಚಿ ಬೇರೆ ಅದರದ್ದು. ಅರಶಿನ, ನೀರನ್ನು ನೋಡಿಕೊಂಡು ಹಾಕೊಂಡ್ರೆ ಆಯಿತು, ತುಂಬ ನೀರಾಗೋದು ಬೇಡ. ನುಣ್ಣಗೆ ರುಬ್ಬಿಕೊಳ್ಳುವ ನಮ್ಮ ಮಸಾಲೆಯನ್ನು. ಮಸಾಲೆ ಸ್ವಲ್ಪ ಸಣ್ಣ ಆಗ್ತಿದ್ದ ಹಾಗೆ ನಾವು ಅಕ್ಕಿಯನ್ನು ಕೂಡ ಇವಾಗಲೇ ಹಾಕೊಳ್ಳುವ. ಅಕ್ಕಿ ಮತ್ತು ಮಸಾಲೆ ಒಟ್ಟಿಗೆ ನಾವು ಸಣ್ಣ ಮಾಡಿಕೊಳ್ಳುವ. ನೋಡಿ ಈ ಥರ ನುಣ್ಣಗೆ ರುಬ್ಬಿಕೊಳ್ಬೇಕು. ಇಷ್ಟು ಗಟ್ಟಿ ಇರಬೇಕು ನೋಡಿ, ತುಂಬ ನೀರಾಗಬಾರ್ದು ನಮ್ಮ ಹಿಟ್ಟು. ನೋಡಿ ಉಪ್ಪಳಿಗೆ ಎಲೆಯನ್ನು ಚೆನ್ನಾಗಿ ತೊಳೆದಾಯಿತು. ಇದರ ಹಿಂದುಗಡೆ ಎಲ್ಲ ಹುಳ ಇರ್ತದೆ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನಂತರ ಇದರ ತೊಟ್ಟನ್ನು ತೆಗೆಯುವ. ತೊಟ್ಟನ್ನು ತೆಗಿಲಿಲ್ಲ ಅಂದರೆ ಇದನ್ನು ಫೋಲ್ಡ್ ಮಾಡುವಾಗ ಎಲೆ ಹರಿತದೆ. ನೋಡಿ ಈ ಥರ ತೊಟ್ಟನ್ನು ತೆಗೆದು ಅದರ ಒಳಗೆ ಬಂದವನ್ನು ಇಡ್ತಾ ಬರಬೇಕು. ನೋಡಿ ಎಷ್ಟು ಬೇಕಷ್ಟು ತಗೊಂಡು ನಾವು ಈ ಎಲೆಗೆ ಹಾಕ್ತಾ ಬರುವ. ಇದನ್ನು ನೀವು ಯಾವ ಶೇಪಲ್ಲಿ ಕೂಡ ಮಾಡ್ಕೋಬೋದು, ರೌಂಡಾಗಿ ಮಾಡ್ಕೋಬೋದು ಅಥವಾ ಉದ್ದಕ್ಕೆ ಮಾಡ್ಕೋಬೋದು. ನೋಡಿ ಈ ಥರ ಬಂದವನ್ನು ಹಾಕಬೇಕು. ಇದೇ ಶೇಪಲ್ಲಿ ನಮಗೆ ಗಟ್ಟಿ ರೆಡಿ ಆಗ್ತದೆ. ನಂತರ ಈ ಎಲೆಯನ್ನು ಲಾಕ್ ಮಾಡಿಕೊಂಡು ಬೇಯಲಿಕ್ಕೆ ಇಡಬೇಕು. ಹೀಗೆ ಫೋಲ್ಡ್ ಮಾಡಿ ಇಡುವ. ನೋಡಿ ಈ ಥರ ಲಾಕ್ ಮಾಡಿಕೊಂಡು ಬೇಯಲಿಕ್ಕೆ ಇಡಬೇಕು. ನೋಡಿ ನಾನು ಬೇಯಲಿಕ್ಕೆ ಬೇಕಾಗಿ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟಿದ್ದೆ, ಅದು ಚೆನ್ನಾಗಿ ಕುದೀತಾ ಉಂಟು. ಅದರೊಳಗೆ ಒಂದೊಂದೇ ಎಲೆಯನ್ನು ಇಡ್ತಾ ಬರ್ತೇನೆ. ಉಲ್ಟೆ ಇಡಬೇಕು ಈ ಥರ. ನೋಡಿ ಬಂದವನ್ನು ನಾವು ತುಂಬ ನೀರು ಮಾಡಿದರೆ ಎಲೆಯಲ್ಲಿ ಇಟ್ಟಾಗ ಅದು ಹರಿದುಕೊಂಡು ಹೋಗ್ತದೆ. ಅದಕ್ಕಾಗಿ ನಾವು ಈ ಥರ ಸ್ವಲ್ಪ ಗಟ್ಟಿ ಇರಬೇಕಂತ ಹೇಳೋದು. ಈ ಉಪ್ಪಳಿಗೆ ಎಲೆ ಉಂಟಲ್ಲ, ಎಲ್ಲ ಕೂಡ ಒಂದೇ ಸೈಜಲ್ಲಿ ಸಿಗೋದಿಲ್ಲ. ಒಂದು ದೊಡ್ಡದಿರ್ತದೆ, ಒಂದು ಸಣ್ಣದಿರ್ತದೆ. ನಾವು ಬಂದು ಹಾಕಬೇಕಾದ್ರೆ ದೊಡ್ಡ ಎಲೆಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚಿಕ್ಕ ಎಲೆಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಈ ಉಪ್ಪಳಿಗೆ ಎಲೆಯಲ್ಲಿ ಗಟ್ಟಿ ಎಲ್ಲ ಮಾಡಿದರೆ ಉಂಟಲ್ಲ, ಈ ಎಲೆಯದ್ದು ಸ್ವಾದ ಎಲ್ಲ ಗಟ್ಟಿಗೆ ಸೇರಿಕೊಂಡು ವಿಶಿಷ್ಟವಾದ ಫ್ಲೇವರ್ ಕೊಡ್ತದೆ ನಮಗೆ. ಈ ರೆಸಿಪಿ ಟಿಪಿಕಲ್ ಆದ ಹಳ್ಳಿ ರೆಸಿಪಿ. ಈ ಪೇಟೆಗಳಲ್ಲೆಲ್ಲ ಉಂಟಲ್ಲ, ಈ ಹೆಸರು ಕೂಡ ಕೇಳಿರ್ಲಿಕ್ಕಿಲ್ಲ, ಮತ್ತು ಗಿಡ ಎಲ್ಲ ಆಗೋದು ಕೂಡ ಇಲ್ಲ. ಈ ಕರಾವಳಿ ಕಡೆಯಲ್ಲಂತೂ ಜಾಸ್ತಿಯಾಗಿ ಈ ಗಿಡ ಬೆಳೀತದೆ. ಎಲ್ಲ ಬಂದವನ್ನು ಎಲೆಗೆ ಹಾಕಿ ಬೇಯಲಿಕ್ಕೆ ಇಟ್ಟಾಯಿತು. ಇದನ್ನೊಂದು 20 ನಿಮಿಷಗಳ ಕಾಲ ಬೇಯಿಸುವ. ನೋಡಿ ನಮ್ಮ ಗಟ್ಟಿ ಉಂಟಲ್ಲ ಚೆನ್ನಾಗಿ ಬೆಂದಿದೆ. ಒಂದು 20 ನಿಮಿಷಗಳ ಕಾಲ ನಾವು ಹಾಗೆ ಬಿಟ್ಟಾಯಿತು. ತೆಗಿವೆ ಇವಾಗ. ನೋಡಿ ಆ ಎಲೆದು ಕಲರ್ ಎಲ್ಲ ಚೇಂಜ್ ಆಗಿದೆ, ಯೆಲ್ಲೋ ಕಲರ್ ಆಗಿದೆ. ನಮ್ಮ ಗಟ್ಟಿ ಚೆನ್ನಾಗಿ ಬೆಂದಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ಮಸಾಲೆ ಎಲ್ಲ ಹಾಕೋದ್ರಿಂದ ಹೀಗೆ ಕೆಂಪು ಕಲರ್ ಬರ್ತದೆ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ತಿನ್ಬೋದು, ಅಥವಾ ಸ್ವಲ್ಪ ಚಟ್ನಿ ಇಟ್ಟು ತಿಂದರೆ ಕೂಡ ಆಗ್ತದೆ. ಇದರಲ್ಲೇ ಮಸಾಲೆ ಇರ್ತದೆ, ಚಟ್ನಿ ಬೇಕಂತ ಕೂಡ ಇಲ್ಲ. ನೋಡಿ ಹೇಗೆ ಸ್ಮೂತಾಗಿ ಬಂದಿದೆ ನೋಡಿ. ಸ್ವಲ್ಪ ಹೀಗೆ ಬೆಂಡ್ ಮಾಡಿದರೆ ಹರಿತದೆ, ಅಷ್ಟು ಸ್ಮೂತಾಗಿದೆ ನೋಡಿ. ಚೆನ್ನಾಗಿ ಬೆಂದು ಕಲರೆಲ್ಲ ಚೆನ್ನಾಗಿ ಬಂದಿದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಗದ್ದೆ ಕಡೆಯಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಉಪ್ಪಳಿಗೆ ಎಲೆಯ ಗಟ್ಟಿ ಯಾವ ರೀತಿ ಮಾಡೋದಂತ ಹೇಳಿ. ನಮ್ಮ ಹಳ್ಳಿ ಕಡೆಯಲ್ಲಂತೂ ಹೆಚ್ಚಾಗಿ ಈ ರೆಸಿಪಿಯನ್ನು ಮಾಡ್ತಾರೆ, ಹೆಲ್ದಿ ರೆಸಿಪಿ ಕೂಡ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.